ಎಲ್ಲರಿಗೂ ನಮಸ್ಕಾರ. ಕಾರ್ಮಿಕ ಶುಭಾಶಯಗಳು. ಹ್ಯಾಪಿ ಲೇಬರ್ಸ್ ಡೇ. ಈ ಪ್ರಪಂಚದಲ್ಲಿ ಮೇಡೆ ಇದು ಮಾಡ್ತಾ ಇರೋದು, ಇಡೀ ಪ್ರಪಂಚ ಫಸ್ಟ್ಗೆ ಮಾಡ್ತಾ ಇರೋದು, ಎಲ್ಲರೂ ಆಚರಣೆ ಮಾಡ್ತಾ ಇರೋದು ಹಬ್ಬ. ಕೂಲಿಗಾರರು ಮತ್ತೆ ಎಲ್ಲ ಕಟ್ಟಡಗಾರರು ಎಲ್ಲ ಕೆಲಸ ಕೂಲಿ ಕೆಲಸ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದಿನ ಒಂದು ಹಬ್ಬ ತರ ಇದು ಮಾಡ್ಬೇಕಂತ ಇದೀನಿ. ಬರೋ ವರ್ಷ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ನಾವು ಮಾಡಿಸ್ತಾ ಇದೀವಿ. ಇನ್ನು ಅದನ್ನ ಸ್ಟಾರ್ಟ್ ಮಾಡಕ್ಕೆ ರೆಡಿ ಮಾಡ್ತಾ ಇದೀವಿ. ಇವಾಗ ಕಮಿಂಗ್ ಕ್ಯಾಂಪ್ಗಳೆಲ್ಲ ನಾವು ರೆಡಿ ಮಾಡ್ಕೊಂಡು ಪ್ರತಿಯೊಬ್ಬರನ್ನ ಅವ್ರನ್ನ ಕರೆಸಿ ಒಂದು ಕ್ಯಾಂಪ್ ಮಾಡಿಸಿ ಎಲ್ಲರಿಗೂ ಇದು ಮಾಡ್ತಾ ಇದೀವಿ. ಇನ್ನು ಮುಂದೆ ನಾವೆಲ್ಲ ಮಾಡ್ತಾ ಇದೀವಿ. ಇನ್ನು ಅವ್ರಿಗೂ ನಾವ್ ಏನ್ ಮಾಡ್ಬೇಕು ಮಾಡ್ತಾ ಇದೀವಿ. ಎಲ್ಲ ಇದು ಬಂದು ಎಸ್ಕೆ ಗ್ರೂಪ್ಸ್ ಇಂದ ನಾವೆಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀವಿ. ದಯಾನಂದ ವಾರ್ಡ್ ನಂಬರ್ 97 ಎಲ್ಲ ಕಾರ್ಮಿಕರನ್ನು ಶುಭಾಶಯಗಳು. ಅನೇಕ ಜನಗಳಿಗೆ ಒಂದು ನೋಟಿಸ್ ಕೊಡೋದು, ಮತ್ತೆ ಆಟೋ ಡ್ರೈವರ್ಗಳಿಗೆ ಅವರಿಗೆ ಯೂನಿಫಾರ್ಮ್ ಕೊಡೋದು, ಇಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಏನಾದರೂ ಎಸ್ಕೆ ಗ್ರೂಪ್ ಕೋಮದನ್ ಅವ್ರು ಗೆದ್ರೆ ಅಂತೂ ಈ ವಾರ್ಡಿನ ಜನತೆಗೆ ಹಬ್ಬ ತರನೇ ಇದು. ಮೇ 1ರಂದು ಅನೇಕ ಕಾರ್ಮಿಕರು, ಯಾಕಂದ್ರೆ ನಮ್ಮ ವಾರ್ಡಿನಲ್ಲಿ ದಲಿತರು ತುಂಬಾ ಹಿಂದುಳಿದ ವರ್ಗದವರು ಇದ್ದಾರೆ. ಇದರಿಂದ ಇವರಿಗೆ ಈ ಅನುಕೂಲ ಆಗಷ್ಟು ಮಟ್ಟಕ್ಕೆ ಈ ಎಸ್ಕೆ ಗ್ರೂಪ್ ಕೋಮದನ್ ಅವರು ತುಂಬಾ ಮಾಡ್ತಾರೆ ಅಂತ ಅಭಿಪ್ರಾಯ. ಮೂಲಕ ಕಾರ್ಮಿಕರ ಇಲ್ಲದೆ ಯಾವುದೂ ಇಲ್ಲ. ಅದರಿಂದ ಇವತ್ತು ಕಾರ್ಮಿಕ ದಿನಾಚರಣೆ ಅವರಿಗೆ ಜಯವಾಗಲಿ. ಎಸ್ಕೆ ಗ್ರೂಪ್ ಅವರಿಂದ ಶುಭಾಶಯಗಳು. ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ವಿ. ಇಡೀ ಪ್ರಪಂಚಕ್ಕೆ ಹೊಸ ಆಯಾಮವನ್ನು ಕೊಟ್ಟಿದ್ದು, ಸಾಮಾಜಿಕವಾಗಿ ಹೊಸ ಆಯಾಮವನ್ನು ಕೊಟ್ಟಿದ್ದು ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂತ ಒಂದು ಕೊಡುಗೆಯನ್ನ ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಬರೀ ಭಾರತಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಎಂತ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ಇವತ್ತಿಗೂ ಎಂದಿಗೂ ಬೆಲೆ ಕಟ್ಟಲಾಗದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಈ ಭಾರತದಲ್ಲಿ ತಾವಾಗ್ಲೇ ನಮ್ಮ ಎಸ್ ಕೋಮದನ್ ಅವರು ಹೇಳಿದ ಹಾಗೆ ಗೀತ ಪದ್ಧತಿ ಇತ್ತು, ಜೀವಂತವಾಗಿತ್ತು, ಈಗಲೂ ಸಹ ಇದೆ. ಆದ್ರೆ ಹಂತವಾಗಿ ನಿರ್ಮೂಲ ಆಗ್ತಾ ಇದೆ. ಈ ಎಲ್ಲದಕ್ಕೂ ಕಡಿವಾಣ ಹಾಕಿ ಭಾರತೀಯ ನೊಂದು ಬೆನ್ನಂತ ಪ್ರಜೆಗಳಿಗೆ ಹೊಸ ಆಯಾಮವನ್ನು ಕೊಟ್ಟಿದ್ದು, ಆನಂದವನ್ನು ಕೊಟ್ಟಿದ್ದು, ಹಕ್ಕುಗಳನ್ನ ಕೊಟ್ಟಿದ್ದು, ಸಂವಿಧಾನಾತ್ಮಕವಾಗಿ ರಾಜಕೀಯ ಶಕ್ತಿಯನ್ನ ಕೊಟ್ಟಿದ್ದು, ಮತದಾನದ ಹಕ್ಕನ್ನು ಕೊಟ್ಟಿದ್ದು, ಮಹಿಳೆಯರನ್ನ ಬಹಳ ಕೀಳಾಗಿ ಕಾಣ್ತಾ ಇದ್ದಂತ ಈ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ತನ್ನದೇ ಆದಂತ ಹಕ್ಕನ್ನು ಚಲಾಯಿಸುವಂತದ್ದು, ರಾಜಕೀಯವಾಗಿ ಸ್ಥಾನಮಾನವನ್ನು ಪಡೆಯುವಂತ ಹಕ್ಕನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಏನು ಅಂದ್ರೆ ಎಲ್ಲ ಗ್ರಂಥಗಳನ್ನ ಮೀರಿದಂತ ಸಂವಿಧಾನ ಗ್ರಂಥವನ್ನು ಕೊಟ್ಟರು. ಇವತ್ತು ಸಂವಿಧಾನ ಗ್ರಂಥ ಭಾರತದ ಧರ್ಮದ ಮೂಲ ಗ್ರಂಥ ಆಗ್ಬೇಕಾಗಿತ್ತು. ಮತ್ತೆ ಈ ದಿನ ಬಾಬಾ ಸಾಹೇಬ್ ನಮ್ದು ಕೊಟ್ಟಂತ ಗ್ರಂಥ ಈ ರಾಷ್ಟ್ರೀಯ ಹಬ್ಬ ಆಗ್ಬೇಕಾಗಿತ್ತು. ಆದ್ರೆ ಏನ್ ದುರಂತ ಅಂದ್ರೆ ಅವ್ರನ್ನ ಜಾತಿಗೆ ಕೂಡ ಕೊಟ್ರು. ಇದು ರಾಷ್ಟ್ರೀಯ ದುರಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಆದ್ಮೇಲೆ ಸಂವಿಧಾನ ರಚನೆ ಮಾಡಲಿಲ್ಲ. ನೊಂದು ಬಂದಂತ ಜನತೆಗೆ ಆನಂದ ಕೊಡುವ ಸಲುವಾಗಿ, ಸ್ವತಂತ್ರವನ್ನು ಕೊಡುವ ಸಲುವಾಗಿ, ಬದುಕುವ ಹಕ್ಕು, ಫ್ರೀಡಮ್ ಆಫ್ ಲೈಫ್ ಆಫ್ ಫ್ರೀಡಮ್, ಈ ತರ ಒಂದು ಸ್ವತಂತ್ರ ಬದುಕನ್ನು ಕೊಟ್ಟಿದ್ದು ಇಡೀ ಜಗತ್ತಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇವತ್ತೇನಾದ್ರೂ ನಾವು ಯಾವುದೇ ರಾಜಕಾರಣಿಯನ್ನ ಪ್ರಶ್ನೆ ಮಾಡಬೇಕಾದ್ರೆ, ಅಧಿಕಾರಿಯನ್ನ ಪ್ರಶ್ನೆ ಮಾಡಬೇಕಾದ್ರೆ ಆ ಒಂದು ಹಕ್ಕನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಕಾರ್ಮಿಕ ಹಕ್ಕುಗಳಾಗ್ಬಹುದು, ಮಹಿಳಾ ಹಕ್ಕುಗಳಾಗ್ಬಹುದು, ರೈತ ಹಕ್ಕುಗಳಾಗ್ಬಹುದು, ಅಥವಾ ಇತರ ಹಕ್ಕುಗಳಾಗ್ಬಹುದು, ಇದೆಲ್ಲದರ ಮೂಲ ಪುರುಷ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಇಡೀ ಜಗತ್ತಿಗೆ, ಭಾರತದಲ್ಲ ಇಡೀ ಜಗತ್ತಲ್ಲಿ ಅವರನ್ನ ಅನುಸರಿಸ್ತಾ ಇದ್ದಾರೆ. ಅವರ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾ ಇಲ್ಲ, ಇಡೀ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಅವರು ಅಳವಡಿಸ್ಕೊಳ್ತಾ ಇದ್ದಾರೆ, ಪರದೇಶಿಗಳು ಅಳವಡಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿರುವಂತ ಒಂದು ತಾರತಮ್ಯ ಎಂತದ್ದು ಅಂತ ಇದರಿಂದ ಸಾಬೀತಾಗ್ತದೆ ನಮ್ಗೆ. ಹಾಗಾಗಿ ನಾನು ಕಡೆಯದಾಗ ಒಂದು ಮಾತನ್ನು ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಮೈಗೂಡಿಸ್ಕೊಂಡ್ರೆ ಎದೆ ಮೀಟಿ ನಡೆಯುವಂತ ಒಂದು ಗತ್ತು ಬರುತ್ತೆ ಅಂದ್ರೆ ಅದು ಸಂವಿಧಾನದಿಂದ ಮಾತ್ರ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಅಲ್ಲಿ ನಿನ್ನ ಚಪ್ಪಲಿಯನ್ನು ಬಿಡಬೇಡ ಅಂತ. ಆದ್ರೆ ಇವತ್ತು ದುರಂತ ಅನೇಕ ನಾಯಕರುಗಳು ಇವತ್ತು ರಾಜಕಾರಣಿಗಳ ಬೂಟ್ ತೆಕ್ಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ದುರಂತ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲುವಂತ ಗೌರವ ಅಲ್ಲ, ಇದು ನಾವು ಅಪಮಾನ ಮಾಡ್ತಾ ಇದ್ದೇವೆ. ಇಂಥ ಒಂದು ರಾಜಕಾರಣ ಹೋಗ್ಬೇಕು, ಎದೆ ಮೀಟಿ ನಿಲ್ಬೇಕು ಅಂದ್ರೆ ಅವರೊಂದು ಮಾತನ್ನ ಹೇಳಿದ್ರು, ನೀವು ನನ್ನ ಗೌರವಿಸ್ತೀರಾ ವಿದ್ಯಾವಂತರಾಗಿ, ನೀವು ನನ್ನ ಗೌರವಿಸ್ತೀರಾ ಶ್ರಮಜೀವಿಗಳಾಗಿ, ತಲೆ ಬಗ್ಗಿಸ್ಬೇಡಿ, ಗುಲಾಮಗಿರಿ ಮಾಡಬೇಡಿ, ಜೀತದಾಳಕ್ಕೆ ಬದುಕಬೇಡಿ ಅಂತೇಳಿ ಅವರು ಅನೇಕ ಸಂದೇಶಗಳನ್ನ ಕೊಟ್ಟರು. ಆ ಸಂದೇಶಗಳನ್ನ ನಾವೇನಾದ್ರೂ ಅಳವಡಿಸ್ಕೊಂಡ್ರೆ ಖಂಡಿತ ಅವ್ರಿಗೆ ಸಲ್ಲುವಂತ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಗಿಸ್ತೇನೆ. ಇನ್ನೊಂದು ವಿಶೇಷವಾಗಿ ಏನಂದ್ರೆ ನಮ್ಮ ಎಸ್ಕೆ ಗ್ರೂಪ್ ನ ಎಸ್ ಕೋಮದನ್ ಅವರು
ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ ಬಡವರಿಗಾಗಿ. ನನ್ನ ಕಣ್ಣರ ಕಂಡಿರುವಂತದ್ದು ಅನೇಕ ಕೂಲಿ ಕಾರ್ಮಿಕರಿಗೆ ಸ್ವಂತ ಹಣದಿಂದ ಅವರ ಆರೋಗ್ಯ ಆಗ್ಬೋದು, ಅವರ ದುಡಿಮೆಗೆ ಆಗ್ಬೋದು, ಆರ್ಥಿಕವಾಗಿ ಅನೇಕ ನೆರವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನನ್ನ ಮಾತನ್ನು ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇದು ಖಂಡಿತ ಕಾರ್ಮಿಕರ ಹಬ್ಬ ಅಂತಾನೆ ನಾನು ಹೇಳ್ತಾ ಇದ್ದೇನೆ. ಹಬ್ಬದ ಸಲುವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಹೊಂದಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.